ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜಮನಗೊಂಡನಹಳ್ಳಿ ಹೋಬಳಿಯ 16 ಕೆರೆಗಳಿಗೆ ವಾಣಿವಿಲಾಸ ಸಾಗರ ಅಣೆಕಟ್ಟಿನಿಂದ ನೀರು ತುಂಬಿಸಲು ಒತ್ತಾಯಿಸಿ ರೈತರು ಕಳೆದ 100 ದಿನಗಳಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಈ ನಡುವೆ ಸೆಪ್ಟೆಂಬರ್ 26 ಸಂಜೆ 4 ಗಂಟೆಗೆ ಬೆಂಗಳೂರಿನ ವಿಕಾಸಸೌಧದಲ್ಲಿ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ. ಸುಧಾಕರ್ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಸಚಿವ ಎನ್.ಎಸ್. ಬೋಸರಾಜು ನೇತೃತ್ವದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು, ತಂತ್ರಜ್ಞರ ಜೊತೆ ಸಭೆಯನ್ನು ನಡೆಸಲಾಯಿತು. ಜಮನಗೊಂಡನಹಳ್ಳಿ ಹಾಗೂ ಕಲ್ಲುವಳ್ಳಿ ಭಾಗಕ್ಕೆ ಏತ ನೀರಾವರಿ ಸ್ಕೀಮ್ ಮೂಲಕವಾಗಿ ಶಾಶ್ವತ ನೀರಾವರಿ ಕಲ್ಪಿಸುವ ವಿಚಾರಕ್ಕೆ ಚರ್ಚೆಯನ್ನು ನಡೆಸಲಾಯಿತು. ಇನ್ನು 16 ಕೆರೆಗಳಿಗೆ ನೀರು ತುಂಬಿಸಲು ವೇದಾವತಿ ನದಿಯ ಕೂನಿಕೆರೆ ಬಳಿ ಬ್ಯಾರೇಜ್ ನಿರ್ಮಾಣ ಮಾಡಿ ಅಲ್ಲಿ ಜಾಕ್ವೆಲ್ ಅಳವಡಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಅಲ್ಲಿಂದ 180 ಮೀಟರ್ ಮೇಲಕ್ಕೆ ನೀರನ್ನು ಎತ್ತಬೇಕು. ಇನ್ನು ಪಂಪ್ ಮಾಡಿ ಈ ಒಂದು ಕೆರೆಗಳಿಗೆ ತುಂಬಿಸಲು ಪ್ಲಾನ್ ಕೂಡ ಮಾಡಲಾಗಿದೆ ಎಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಇನ್ನು ಸಭೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಕಾರ್ಯದರ್ಶಿ ರಾಘವನ್, ಡಬ್ಲ್ಇ ಕೃಷ್ಣ, ಎಡಬ್ಲ್ಇ ಅಣ್ಣಪ್ಪ, ಸಹಾಯಕ ಇಂಜಿನಿಯರ್ ಪರಶುರಾಮ್ ಸೇರಿ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿ ಯಾವ್ದು ಇದು ರಿವರ್ ಇಲ್ಲಿಂದ ಇಲ್ಲಿಂದ ಲಿಫ್ಟ್ ಈಗ ನೀವು ಇಲ್ಲಿಂದ ತಂದು ಎದುರಾಗಿ ಆಗ್ತೀರಾ? ಫಸ್ಟ್ ಎಷ್ಟು ಕಿಲೋಮೀಟರ್? ಫಸ್ಟ್ 3 ಅಲ್ಲಿಂದ ಓಪನ್ ಕೆನಾಲ್ ಕಡೆ ಮಾತ್ರ ಉಡುವಳ್ಳಿಯಿಂದ ಗ್ರಾವಿಟಿ ಹೋಗುತ್ತೆ. ಇಲ್ಲಿಂದ ಗ್ರಾವಿಟಿ ಎಲ್ಲ ಕೆರೆಗಳು ಇದು ರೈಟಿಂಗ್ ಮೇಲೆ ಇದೆ. ಇದು ಮೇಲೆ ಅಪ್ಪರ್ ಏನಾಗಿದೆ ರೋಡ್ ಓವರ್ ಏರಿಯಾ ಏರಿಯಾ ಟೋಟಲ್ 0.5 TMC ಪಾಯಿಂಟ್ ಕೊಡ್ತೀರಾ? 0.25 TMC ಎಲ್ಲ ಅಪ್ಪರ್ ಅಲೋಕೇಶನ್ ಇಲ್ಲ ಸರ್. ಬಂದಿದೆ ಕುಡಿಯೋ ನೀರು ಪಾಪ 2 ವರ್ಷದಿಂದ ಮಳೆ ಬಂದಿಲ್ಲ. ಆಳ ನಮ್ಮ ಕುಡಿಯೋ ನೀರು ಸಿಗ್ತಿಲ್ಲ. ಈ ಸರಿ ಬೋರ್ಡ್ ಕಡಿಮೆಯಿಂದ ಬಿಡ್ತಿರೋದು ಬಿಟ್ಟರೆ ಇಷ್ಟು ಬರೀ 0.3 ಬಿಟ್ಟರು. 3 ಅಡಿ ಮತ್ತೆ ಬಿಟ್ಟರು. 3 ಅಡಿ ಇಲ್ಲ ಗಲಾಟೆ ಮಾಡ್ಬಿಟ್ರು ರೈತರು. ಏರಿಯಾ ಟೋಟಲ್ ಕೆರೆ ಏರಿಯಾ ಎಷ್ಟೆಷ್ಟು ಹೆಕ್ಟಾರ್ ಏರಿಯಾ? 0.3 ಜಲಾಶಯ ದೊಡ್ಡ ಸರ್. 0.9 TMC ನೀರಿದೆ ಸರ್. ಈಗ ಇದು ವಾಣಿವಿಲಾಸ ಸಾಗರ್ ಡ್ಯಾಮ್ ಇಲ್ಲಿದೆ ಸರ್. ಈ ವಾಣಿವಿಲಾಸ ಬರ್ತಾ ಇದ್ದಾರೆ ನೀವು? ವಾಣಿವಿಲಾಸ ಈಗ ಬರ್ತಾ ಇದೆ, ಬಟ್ ಅಲ್ಲಿ ರೆಗ್ಯುಲರ್ ಅಲೋಕೇಶನ್ ಇರೋದು 2 TMC ಸರ್. ಅಪ್ಪರ್ ಭದ್ರದಿಂದ 2 TMC ಇದೆ. ಎತ್ತಿನಹೊಳೆಯಿಂದ ಅದಕ್ಕೆ ಅಲೋಕೇಶನ್ ಇಲ್ಲ ಸರ್. ಆ 2 TMC ಜೊತೆಗೆ ಮಳೆ ನೀರು ಬಂದ್ರೆ ಒಟ್ಟು